ನಮಸ್ಕಾರ. ಮುಂದಿನ ವಾರ ಮಾರುಕಟ್ಟೆ ದಿಕ್ಕನ್ನು ನಿರ್ಧರಿಸುವ 3 ಅಂಶಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಕಳೆದ 2 ವಾರಗಳಿಂದ ಮಾರುಕಟ್ಟೆ ಸತತವಾಗಿ ನಿರಂತರವಾಗಿ ಮೇಲೆ ಹೋಗ್ತಾ ಇತ್ತು. ಈಗ ಆ ರ್ಯಾಲಿ ಸಸ್ಟೈನ್ ಆಗುತ್ತೋ ಇಲ್ಲವೋ ಅನ್ನುವಂಥದ್ದನ್ನು ನೋಡುವಂತಹ ಮುಂದಿನ ವಾರ ನಮ್ಮ ಮುಂದೆ ಬರ್ತಾ ಇದೆ. ಮಾರುಕಟ್ಟೆಯಲ್ಲಿ ಸೂಚ್ಯಾಂಕ ಯಾವಾಗಲೂ ಮೇಲಕ್ಕೆ ಹೋಗ್ತಾ ಇರೋದಿಲ್ಲ, ಕೆಳಗೆ ಮೇಲಕ್ಕೆ ಹೋಗ್ತಾ ಇರುತ್ತೆ. ಈ ರೀತಿ ಕಂಟಿನ್ಯೂಸ್ ಆಗಿ ಮೇಲಕ್ಕೆ ಹೋಗಿದ್ದು ನಾವು ನೋಡಿದ್ದು ಕೊನೆಯದಾಗಿ 2007ನೇ ಇಸ್ವಿನಲ್ಲಿ ಡಿಸೆಂಬರ್ನಲ್ಲಿ ಮತ್ತೆ ಕಂಟಿನ್ಯೂಸ್ ಆಗಿ ಕೆಳಗೆ ಬೀಳಲಿಕ್ಕೆ ಶುರುವಾಗಿತ್ತು. ಸದ್ಯದ ಮಟ್ಟಿಗೆ ನಾವು ಗ್ಲೋಬಲ್ ಕ್ಯೂಸ್ ಅನ್ನು ನೋಡುವುದಾದ್ರೆ US ಮಾರುಕಟ್ಟೆ ಫ್ರೈಡೆ ನೆಗೆಟಿವ್ ಆಗಿ ಕ್ಲೋಸ್ ಆಯಿತು. ಮತ್ತೆ US ಇಂಡಿಸಸ್ ವರ್ ಡೌನ್ ಬಿಟ್ವೀನ್ 1 to 1.5%. ಆದ್ದರಿಂದ ಸೋಮವಾರ ಹೆಚ್ಚಿನ ಅಂಶ ಭಾರತದ ಮಾರುಕಟ್ಟೆ ಕೂಡ ಕೆಳಗೆ ಹೋಗುವಂತ ಚಾನ್ಸಸ್ ಇದೆ. ಅಟ್ಲೀಸ್ಟ್ 1% ಅಲ್ಲದಿದ್ರು 0.5%. ಮುಂದಿನ ವಾರ ನಮ್ಮ ಮಾರುಕಟ್ಟೆ ಯಾವ ದಿಕ್ಕಿಗೆ ಅಂತ ನಿರ್ಧರಿಸುವ 3 ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾರೆ. ಮೊದಲನೇದ್ದು US ಫೆಡರಲ್ ರಿಸರ್ವ್ ಮೀಟಿಂಗ್. ಈ ಮೀಟಿಂಗ್ ನಡೀತಾ ಇರುವಂತದ್ದು 19-20ನೇ ತಾರೀಕು ಸೆಪ್ಟೆಂಬರ್ 2023 ಮತ್ತೆ 20ನೇ ತಾರೀಕು ಸೆಪ್ಟೆಂಬರ್ ನೈಟ್ ಇಂಡಿಯನ್ ಟೈಮ್ the US Federal Reserve will announce the decision on whether they will hike interest rates or keep it unchanged. ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ ಮೇಲಕ್ಕೆ ಹೋಯಿತು ಅಂತಂದ್ರೆ ಭಾರತದ ಮಾರುಕಟ್ಟೆ ಡಲ್ ಆಗುತ್ತೆ. ಯಾಕಂದ್ರೆ ಇಲ್ಲಿಂದ ಜನ ಹಣ ತಗೊಂಡೋಗಿ ಅಮೆರಿಕಾದಲ್ಲಿ ಹಣ ಹೂಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಫೆಡರಲ್ ರಿಸರ್ವ್ ಚೀಫ್ ಅವರು ಆಗಾಗ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಎಲ್ಲಿಯವರೆಗೆ ಅಮೆರಿಕದ ಇನ್ಫ್ಲೇಷನ್ 2% ತಲುಪೋದಿಲ್ಲೋ ಅಲ್ಲಿವರೆಗೆ ನಾವು ನಮ್ಮ ಮಾರುಕಟ್ಟೆ ರೇಟ್ ಅನ್ನು ಅಂದರೆ ಬಡ್ಡಿಯ ದರವನ್ನು ಜಾಸ್ತಿ ಮಾಡಲಿಕ್ಕೆ ಹೆಸಿಟೇಟ್ ಮಾಡುವುದಿಲ್ಲ ಅಂತ. ಅಮೆರಿಕದ ಇನ್ಫ್ಲೇಷನ್ ಆಗಸ್ಟ್ ಅಲ್ಲಿ 3.7. US ಅನ್ಎಂಪ್ಲಾಯ್ಮೆಂಟ್ ರೇಟ್ ಆಲ್ಸೋ ಇನ್ಕ್ರೀಸ್ ಆಗಿದೆ. ಆಗಸ್ಟ್ ಅಲ್ಲಿ 3.8% ಮತ್ತು ಕಂಪೇರ್ ಟು 3.5% ಜುಲೈಯಲ್ಲಿ. ಈಗ ಮಾರುಕಟ್ಟೆಯ ದಿಸೆಯನ್ನು ನಿರ್ಧರಿಸುವ 2ನೇ ಅಂಶ ಇಂಗ್ಲೆಂಡ್ ಮತ್ತು ಜಪಾನ್ ಸೆಂಟ್ರಲ್ ಬ್ಯಾಂಕ್ ಅನೌನ್ಸ್ಮೆಂಟ್. ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅವರು ತಮ್ಮ ನಿರ್ಧಾರವನ್ನು ಕೈಗೊಳ್ತಾರೆ. 21ನೇ ತಾರೀಕು ಸೆಪ್ಟೆಂಬರ್ ನಮ್ಮ ಬ್ಯಾಂಕಿನಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡಬೇಕೋ ಬೇಡವೋ ಅಂತ. ಅದು ಜಪಾನಲ್ಲಿ ಕೂಡ 22ನೇ ತಾರೀಕು ಆ ಮೀಟಿಂಗ್ ನಡೀತಾ ಇದೆ. ಈ 2 ಬ್ಯಾಂಕಿನವರು ಇಂಗ್ಲೆಂಡ್ ಮತ್ತು ಜಪಾನ್ ಸೆಂಟ್ರಲ್ ಬ್ಯಾಂಕ್ ಇಬ್ರು ಕೂಡ ತಮ್ಮ ಇಂಟ್ರೆಸ್ಟ್ ರೇಟ್ ಅನ್ನು ಹೈಕ್ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಆದ್ದರಿಂದ ಇದು ಕೂಡ ಗ್ಲೋಬಲ್ ಕ್ಯೂಸಿಗೆ ಒಂದು ನೆಗೆಟಿವ್ ಫ್ಯಾಕ್ಟರ್. ಈಗ ಮಾರುಕಟ್ಟೆಯ ದಿಸೆಯನ್ನು ನಿರ್ಧರಿಸುವ 3ನೇ ಅಂಶ ಆಯಿಲ್ ಪ್ರೈಸಸ್ ಅಟ್ 10-month ಹೈ. ಆಯಿಲ್ ಪ್ರೈಸು ಕಳೆದ ಕೆಲವು ದಿವಸಗಳಿಂದ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. 2-3 ವಾರದಿಂದ ಸದ್ಯದ ಮಟ್ಟಿಗೆ ಆಯಿಲ್ ಪ್ರೈಸ್ ಮೇಲೋಗ್ತಿದ್ದಾಗೆ ಅದರ ಇಕಾನಮಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಮತ್ತೆ ಆಯಿಲ್ ಪ್ರೈಸು ಭಾರತದಲ್ಲಿ ದೊಡ್ಡ ಮಟ್ಟಿಗೆ ಒಂದು ಕನ್ಸರ್ನ್. ಯಾಕಂದ್ರೆ ನಮ್ಮ ಇಂಪೋರ್ಟ್ ಬಿಲ್ ಬಹಳ ಜಾಸ್ತಿ ಇದೆ. ಅದರಿಂದಾಗಿ ಇಕಾನಮಿ ಮೇಲೆ ಬೇಕಾದಷ್ಟು ಪೆಟ್ಟು ಬೀಳುತ್ತೆ. ಆಯಿಲ್ ಸದ್ಯಕ್ಕೆ $94 ಪರ್ ಬ್ಯಾರಲ್ ಇದೆ. ಮತ್ತೆ ಇನ್ನೇನು $100 ತಲುಪಬಹುದು ಅಂತ ನಿರೀಕ್ಷೆ ಕೂಡ ಇದೆ. ಸಾಮಾನ್ಯವಾಗಿ ನಾವು ಮಾರುಕಟ್ಟೆಯಲ್ಲಿ ನೋಡೋದೇನು ಅಂತಂದ್ರೆ ಯಾವ್ದಾದ್ರು 1, 2, 3 ಫ್ಯಾಕ್ಟರ್ಸ್ ಮಾರುಕಟ್ಟೆಯಲ್ಲಿ ನೆಗೆಟಿವ್ ಬಂತು ಅಂತಂದ್ರೆ ಅದರಿಂದಾಗಿ ಮಾರುಕಟ್ಟೆ ಕೆಳಗೆ ಹೋಗಲಿಕ್ಕೆ ಶುರುವಾಗುತ್ತೆ. ತಕ್ಷಣ ಜನ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಳೆದ ಕೆಲವು ದಿನಗಳಿಂದ ಮಾರುಕಟ್ಟೆಯಲ್ಲಿ ಇಂತಹ ಹಲವು ನೆಗೆಟಿವ್ ಫ್ಯಾಕ್ಟರ್ಸ್ ಇದ್ರೂ ಕೂಡ ಮಾರುಕಟ್ಟೆ ಅದನ್ನು ಸತತವಾಗಿ ನೆಗ್ಲೆಕ್ಟ್ ಮಾಡ್ತಾ ನಿರ್ಲಕ್ಷ್ಯ ಮಾಡ್ತಾ ಬರ್ತಾ ಇದೆ. ವಿರುದ್ಧ ದಿಕ್ಕಿನಲ್ಲಿ ಹೇಳಬೇಕು ಅಂತಂದ್ರೆ ಮಾರುಕಟ್ಟೆಗೆ 20,000 ಲೆವೆಲ್ನಲ್ಲಿ ಒಂದು ದೊಡ್ಡ ಸಪೋರ್ಟ್ ಇದೆ. ಅದು ಸದ್ಯಕ್ಕೆ ಬ್ರೇಕ್ ಆಗುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಅದರಿಂದಾಗಿ ಮಾರುಕಟ್ಟೆ ಕೆಳಗೆ ಹೋದ್ರೆ 20,000, ಮೇಲಕ್ಕೆ ಹೋದ್ರೆ 20,300. ಆ ದಿಶೆಯಲ್ಲಿ ಒಂದಷ್ಟು ದಿನ ಟ್ರೇಡ್ ಆಗ್ಬೋದು ಅನ್ನುವಂಥದ್ದು ನಮ್ಮ ತಜ್ಞರ ಅಭಿಪ್ರಾಯ. ಮುಂದಿನ ವಾರ ಮಾರುಕಟ್ಟೆ ಸಂಪೂರ್ಣವಾಗಿ ವಾಲಟೈಲ್ ಇರುವಂತಹ ಲಕ್ಷಣಗಳು ಈಗಲೇ ಕಾಣ್ತಾ ಇದ್ದಾವೆ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯ ಸಂಗ್ರಹಣೆ ಮಾಡ್ತಾ ಇದ್ದೇನೆ. ಮುಂದಿನ ವಾರ ನಿಮ್ಮ ಪ್ರಕಾರ ಮಾರುಕಟ್ಟೆ ಪಾಸಿಟಿವ್ ಅಥವಾ ನೆಗೆಟಿವ್ ಆಗಿ ಕ್ಲೋಸ್ ಆಗುತ್ತಾ? ಪಾಸಿಟಿವ್, ನೆಗೆಟಿವ್ ಅಥವಾ ಸೇಮ್ ಲೆವೆಲ್ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.